ಇವತ್ತು ಬೆಳಗ್ಗೆನೆ ಎದ್ದು ಡ್ಯೂಟಿಗೆ ಸೀದಾ ಬಂದ್ಬಿಟ್ಟಿದ್ದೀನಿ. ಸೊ ಬಾಕ್ಸ್ ತಗೊಂಡ್ಬಂದ್ಬಿಟ್ಟಿದ್ದೆ. ಟಿಫನ್ ಮನೇಲಿ ಮಾಡಿರ್ಲಿಲ್ಲ. ಸೊ ಬಂದು ಇಲ್ಲಿ ಟಿಫನ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದೇ ಟೈಮಿಗೆ ನಮ್ಮ ಇಮ್ರಾನ್ ಬಂದಿದ್ರು. ಅವ್ರ ಜೊತೆ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ಅದಾದ್ಮೇಲೆ ನಮ್ಮ ಇಮ್ರಾನ್ ಏನೋ ಮೊಬೈಲ್ ಅಲ್ಲಿ ಕ್ಯಾಮ್ರಾ ಸೆಟ್ಟಿಂಗ್ ತೋರಿಸ್ತಾ ಇದ್ರು. ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಸೀದಾ ಅವ್ರಿಗೆ ಕಳಿಸ್ಬಿಟ್ಟು ನಾನ್ ಬಂದು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದಾದ್ಮೇಲೆ ಸೀದಾ ನಾನು ಊಟ ಟೈಮಲ್ಲಿ ನಮಾಜಿಗೆ ಹೋಗ್ಬಿಟ್ಟು ನಮಾಜಿ ಮುಗಿಸ್ಕೊಂಡು ಸೀದಾ ಹೊರಗಡೆ ಬಂದೆ. ನಮ್ಮ ಆಫೀಸ್ ಹತ್ರ ಇರೋ ಹೊರಪೇಟೆ ಸರ್ಕಲ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಹೂ ಹಣ್ಣು ತರಕಾರಿ ಎಲ್ಲ ಮಾಡ್ತಿದ್ರು. ಇಲ್ಲಿ ನೋಡಿ ನೇರಳೆ ಎಲ್ಲ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡ್ಕೊಂಡು ನಾನು ಆಫೀಸ್ ಹತ್ರ ಹೊರಗಡೆ ನಿಂತಿದ್ದೆ. ಅದೇ ಟೈಮಿಗೆ ನಮ್ಮ ಇಮ್ರಾನ್ ಊಟ ಟೈಮಿಗೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಗಡೆ ಬಂದ್ರು. ಅವರಿಗೆ ಕಡ್ಲೆಕಾಯಿ ಅಂದ್ರೆ ಸಖತ್ ಇಷ್ಟ. ಅದಕ್ಕೆ ಆ ಗಾಡಿನ ನೋಡ್ಕೊಂಡ್ ಬಂದ್ರಲ್ಲ, ಬನ್ನಿ ಹೋಗ್ ಬರೋಣ ಅಂತ ಹೇಳ್ಬಿಟ್ಟು ಬಂದು ಅವರು ಮನೆಗೆ ತಗೊಂಡು ಅದಾದ್ಮೇಲೆ ನಮ್ಗೆ ಅಲ್ಲೇ ತಿನ್ಲಿಕ್ಕೆ ಕೂಡ ತಗೊಂಡ್ರು. ಇವತ್ತು ನೋಡಿ ನಮ್ ತುಮಕೂರಲ್ಲಿ ಮೋಡ ಕವಿದ ವಾತಾವರಣ ಆಗಿದೆ. ಅದನ್ನೆಲ್ಲ ನೋಡ್ಕೊಂಡು ಕಡ್ಲೆಕಾಯಿ ಎಲ್ಲ ತಿನ್ಕೊಂಡು ಅದಾದ್ಮೇಲೆ ನಮ್ಮ ಇಮ್ರಾನ್ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಟಾಟಾ ಮಾಡಿ ಹೋದ್ರು. ಅದಾದ್ಮೇಲೆ ನಾನು ಒಳಗಡೆ ಹೋಗ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದೇ ಟೈಮಿಗೆ ನಮ್ಮ ವಾಚ್ಮೆನ್ ಅಣ್ಣ ನನಗೆ ಟೀ ತಗೊಂಡ್ಬಂದು ಟೀ ಕುಡ್ಕೊಂಡು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದಾದ್ಮೇಲೆ ನಾನು ಮನೆಗೆ ಬಂದ್ಬಿಟ್ಟು ನಾನು ನನ್ನ ತಮ್ಮ ನನ್ನ ಫೇವ್ರೇಟ್ ಮೂವಿ ಮೈನಾನ ನೋಡ್ಕೊಂಡು 12 ಗಂಟೆ ರಾತ್ರಿಯಿಂದ ಸ್ಟಾರ್ಟ್ ಮಾಡಿ 2 ಗಂಟೆ ತನಕ ನೋಡ್ಕೊಂಡು ಮಲ್ಕಂಡೆ ಬಿಟ್ವಿ.